ಓಂ ಶಾಂತಿ. ಇಂದಿನ ದಿನಾಂಕ 30/10/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಒಬ್ಬ ತಂದೆಯ ನೆನಪಿನಲ್ಲಿರುವುದೇ ಅವ್ಯಭಿಚಾರಿ ನೆನಪಾಗಿದೆ. ಈ ನೆನಪಿನಿಂದ ನಿಮ್ಮ ಪಾಪಗಳು ತುಂಡಾಗುತ್ತವೆ. ನೆನಪಿನಿಂದ ಶಾಂತಿ ಸಿಗುತ್ತದೆ. ಪ್ರಶ್ನೆ: ತಂದೆಯು ತಿಳಿಸುವ ಜ್ಞಾನವು ಕೆಲವರಿಗೆ ಸಹಜವೆನಿಸುತ್ತದೆ, ಇನ್ನು ಕೆಲವರು ಕಷ್ಟವೆಂದು ತಿಳಿಯುತ್ತಾರೆ. ಇದಕ್ಕೆ ಕಾರಣವೇನು? ಉತ್ತರ: ಯಾವ ಮಕ್ಕಳು ಬಹಳ ಸಮಯದಿಂದಲೂ ಭಕ್ತಿ ಮಾಡಿದ್ದಾರೆಯೋ, ಅರ್ಧ ಕಲ್ಪದ ಹಳೆಯ ಭಕ್ತರಾಗಿದ್ದಾರೆಯೋ, ಅವರು ತಂದೆಯ ಪ್ರತಿಯೊಂದು ಮಾತನ್ನು ಸಹಜವೆಂದು ತಿಳಿಯುತ್ತಾರೆ, ಏಕೆಂದರೆ ಅವರಿಗೆ ಭಕ್ತಿಯ ಫಲವು ಸಿಗುತ್ತದೆ. ಯಾರು ಹಳೆಯ ಭಕ್ತರಲ್ಲವೋ ಅವರಿಗೆ ಪ್ರತಿಯೊಂದು ಮಾತುಗಳನ್ನು ಅರಿತುಕೊಳ್ಳುವುದರಲ್ಲಿ ಕಷ್ಟವೆನಿಸುತ್ತದೆ. ಅನ್ಯ ಧರ್ಮದವರಂತೂ ಈ ಜ್ಞಾನವನ್ನು ಅರಿತುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ: ನೀವು ಮಕ್ಕಳೆಲ್ಲರೂ ಏನು ಮಾಡುತ್ತಿದ್ದೀರಿ? ನಿಮ್ಮದ್ದು ಅವ್ಯಭಿಚಾರಿ ನೆನಪಾಗಿದೆ. ಒಂದು ವ್ಯಭಿಚಾರಿ ನೆನಪು, ಇನ್ನೊಂದು ಅವ್ಯಭಿಚಾರಿ ನೆನಪಾಗಿದೆ. ನಿಮ್ಮೆಲ್ಲರದ್ದು ಅವ್ಯಭಿಚಾರಿ ನೆನಪಾಗಿದೆ. ಯಾರ ನೆನಪು? ಒಬ್ಬ ತಂದೆಯದ್ದು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾಪಗಳು ಭಸ್ಮವಾಗುತ್ತದೆ ಮತ್ತು ನೀವು ಪರಮಧಾಮವನ್ನು ತಲುಪುತ್ತೀರಿ. ಪಾವನರಾಗಿ ನಂತರ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ. ಆತ್ಮಗಳೇ ಹೋಗಬೇಕಾಗಿದೆ. ಆತ್ಮಗಳೇ ಈ ಕರ್ಮೇಂದ್ರಿಯಗಳ ಮೂಲಕ ಎಲ್ಲ ಕರ್ಮವನ್ನು ಮಾಡುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ: ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಮನುಷ್ಯರಂತೂ ಅನೇಕರನ್ನು ನೆನಪು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಭಕ್ತಿಯೂ ಸಹ ಮೊಟ್ಟ ಮೊದಲಿಗೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯದ್ದೇ ಮಾಡಿದ್ದೀರಿ. ಅದಕ್ಕೆ ಅವ್ಯಭಿಚಾರಿ ನೆನಪೆಂದು ಹೇಳುತ್ತಾರೆ. ಅವರೇ ಸರ್ವರಿಗೆ ಸದ್ಗತಿ ನೀಡುವ ರಚಯಿತ ತಂದೆಯಾಗಿದ್ದಾರೆ. ಅವರಿಂದ ಮಕ್ಕಳಿಗೆ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ. ಸಹೋದರರಿಂದ ಸಹೋದರರಿಗೆ ಆಸ್ತಿಯೂ ಸಿಗುವುದಿಲ್ಲ. ಆಸ್ತಿಯು ಯಾವಾಗಲೂ ತಂದೆಯಿಂದ ಮಕ್ಕಳಿಗೆ ಸಿಗುತ್ತದೆ. ಅಲ್ಪ ಸ್ವಲ್ಪ ಕನ್ಯೆಯರಿಗೆ ಸಿಗುತ್ತದೆ. ಕನ್ಯೆಯರಂತೂ ಹೋಗಿ ಅರ್ಧಾಂಗಿ ಆಗುತ್ತಾರೆ. ಇಲ್ಲಂತೂ ನೀವೆಲ್ಲರೂ ಆತ್ಮಗಳಾಗಿದ್ದೀರಿ. ಎಲ್ಲ ಆತ್ಮಗಳಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ. ಎಲ್ಲರಿಗೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕಿದೆ. ನೀವು ಸಹೋದರರಾಗಿದ್ದೀರಿ. ಭಲೆ ಶರೀರವು ಸ್ತ್ರೀ ಪುರುಷನದ್ದಾಗಿದೆ, ಆದರೆ ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ. ಇಂದು ಮುಸ್ಲಿಂ ಭಾಯಿ ಭಾಯಿ ಎಂದು ಅವರು ಕೇವಲ ನಾಮ ಮಾತ್ರಕ್ಕೆ ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ. ನೀವೀಗ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಸಹೋದರರೆಂದರೆ ಎಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ನಂತರ ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರಿಯರಾಗಿದ್ದೀರಿ. ಈಗ ನಿಮಗೆ ತಿಳಿದಿದೆ, ಎಲ್ಲ ಆತ್ಮಗಳು ಈ ಪ್ರಪಂಚದಿಂದ ಹಿಂತಿರುಗಿ ಹೋಗಬೇಕಾಗಿದೆ. ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಎಲ್ಲರ ಪಾತ್ರವು ಈಗ ಪೂರ್ಣವಾಗುತ್ತದೆ. ಮತ್ತೆ ತಂದೆಯು ಬಂದು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ, ದೂರ ಕರೆದುಕೊಂಡು ಹೋಗುತ್ತಾರೆ. ಅಂಬಿಗನು ನಮ್ಮನ್ನು ಪಾರು ಮಾಡಿ ಅರ್ಥಾತ್ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಆಡುತ್ತಾರೆ. ಈಗ ಈ ಹಳೆಯ ಪ್ರಪಂಚವೂ ಬದಲಾಗಿ ಹೊಸ ಪ್ರಪಂಚವು ಅವಶ್ಯವಾಗಿ ಆಗಬೇಕಾಗಿದೆ. ಮೂಲ ವತನದಿಂದ ಹಿಡಿದು ಇಡೀ ಪ್ರಪಂಚದ ನಕ್ಷೆಯು ನಿಮ್ಮ ಬುದ್ಧಿಯಲ್ಲಿದೆ. ನಾವಾತ್ಮಗಳೆಲ್ಲರೂ ಮಧುರ ಮನೆ ಶಾಂತಿಧಾಮದ ನಿವಾಸಿಯಾಗಿದ್ದೇವೆ. ಇದಂತೂ ಬುದ್ಧಿಯಲ್ಲಿ ನೆನಪಿದೆಯಲ್ಲವೇ? ನಾವೆಲ್ಲರೂ ಸತ್ಯಯುಗಿ ಹೊಸ ಪ್ರಪಂಚದಲ್ಲಿದ್ದಾಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಆತ್ಮವೆಂದು ವಿನಾಶವಾಗುವುದಿಲ್ಲ.
ಆತ್ಮದಲ್ಲಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಅದು ಎಂದೂ ವಿನಾಶ ಹೊಂದಲು ಸಾಧ್ಯವಿಲ್ಲ. ತಿಳಿಯಿರಿ, ಈಗ ಇಂಜಿನಿಯರ್ ಆಗಿದ್ದರೆ ಮತ್ತೆ 5000 ವರ್ಷಗಳ ನಂತರವೂ ಇದೇ ರೀತಿ ಇಂಜಿನಿಯರ್ ಆಗಿರುತ್ತಾರೆ. ಇದೇ ನಾಮ ರೂಪ ದೇಶ ಕಾಲವಿರುತ್ತದೆ. ಇದೆಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಇದು ಅನಾದಿ ಅವಿನಾಶಿ ನಾಟಕವಾಗಿದೆ. ಈ ನಾಟಕದ ಆಯಸ್ಸು 5000 ವರ್ಷ. ಇದರಲ್ಲಿ ಒಂದು ಕ್ಷಣವೂ ಹೆಚ್ಚು ಕಡಿಮೆ ಇರಲು ಸಾಧ್ಯವಿಲ್ಲ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಎಲ್ಲರಿಗೆ ಪಾತ್ರವೂ ಸಿಕ್ಕಿದೆ ಅಂದಾಗ ಆತ್ಮ ಅಭಿಮಾನಿಯಾಗಿ ಸಾಕ್ಷಿಯಾಗಿ ಆಟವನ್ನು ನೋಡಬೇಕು. ತಂದೆಗಂತೂ ದೇಹವಿಲ್ಲ. ಅವರು ಜ್ಞಾನಸಾಗರ ಬೀಜರೂಪನಾಗಿದ್ದಾರೆ. ಬಾಕಿ ಆತ್ಮಗಳಂತೂ ಮೇಲೆ ನಿರಾಕಾರಿ ಪ್ರಪಂಚದಿಂದ ನಂಬರ್ ವಾರ್ ಪಾತ್ರವನ್ನಭಿನಯಿಸಲು ಬರುತ್ತಾರೆ. ಮೊಟ್ಟಮೊದಲು ದೇವತೆಗಳ ಅಂಕಿಯು ಪ್ರಾರಂಭವಾಗುತ್ತದೆ. ಮೊದಲ ನಂಬರಿನವರ ರಾಜಧಾನಿಯ ಚಿತ್ರಗಳಿವೆ ಮತ್ತು ಚಂದ್ರವಂಶಿ ರಾಜಧಾನಿಯ ಚಿತ್ರಗಳಿವೆ. ಎಲ್ಲದಕ್ಕಿಂತ ಶ್ರೇಷ್ಠ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯವಾಗಿದೆ. ಅವರ ರಾಜ್ಯವು ಹೇಗೆ ಮತ್ತು ಯಾವಾಗ ಸ್ಥಾಪನೆಯಾಯಿತೆಂದು ಯಾವುದೇ ಮನುಷ್ಯಾತ್ಮರು ತಿಳಿದುಕೊಂಡಿಲ್ಲ. ಸತ್ಯಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಯಾರ ಜೀವನ ಕಥೆಯನ್ನೂ ತಿಳಿದುಕೊಂಡಿಲ್ಲ. ವಾಸ್ತವದಲ್ಲಿ ಈ ಲಕ್ಷ್ಮೀನಾರಾಯಣರ ಜೀವನ ಕಥೆಯನ್ನು ತಿಳಿದುಕೊಳ್ಳಬೇಕು. ಅವರ ಬಗ್ಗೆ ತಿಳಿದುಕೊಳ್ಳದೆ ತಲೆಬಾಗುವುದು ಅಥವಾ ಮಹಿಮೆ ಮಾಡುವುದಂತೂ ತಪ್ಪಾಗಿದೆ. ತಂದೆಯು ಕುಳಿತು ಅತಿ ಮುಖ್ಯವಾದವರ ಜೀವನ ಕಥೆಯನ್ನು ತಿಳಿಸುತ್ತಾರೆ. ಅವರ ರಾಜಧಾನಿಯು ಹೇಗೆ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ಶ್ರೀಕೃಷ್ಣನಿದ್ದನಲ್ಲವೇ? ಈಗ ಆ ಕೃಷ್ಣಪುರಿಯು ಮತ್ತೆ ಸ್ಥಾಪನೆಯಾಗುತ್ತಿದೆ. ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದನು. ಲಕ್ಷ್ಮೀನಾರಾಯಣರ ರಾಜಧಾನಿಯು ಹೇಗೆ ಸ್ಥಾಪನೆಯಾಯಿತೆಂದು ನೀವು ತಿಳಿದುಕೊಂಡಿದ್ದೀರಿ. ಮಾಲೆಯನ್ನು ನಂಬರ್ ವಾರ್ ಆಗಿ ಮಾಡಿದ್ದಾರೆ. ಕೆಲವರು ಮಾಲೆಯ ಮಣಿಯಾಗುತ್ತಾರೆ. ಆದರೆ ನಡೆಯುತ್ತಾ ಸೋಲನ್ನು ಅನುಭವಿಸುತ್ತಾರೆ. ಮಾಯೆಯು ಸೋಲಿಸಿ ಬಿಡುತ್ತದೆ. ಸೈನ್ಯದಲ್ಲಿರುವವರಿಗೆ ಇವರು ಕಮಾಂಡರ್ ಆಗಿದ್ದಾರೆ, ಇವರು ಇಂಥವರಾಗಿದ್ದಾರೆಂದು ಹೇಳುತ್ತಾರೆ. ನಂತರ ಸತ್ತು ಹೋಗುತ್ತಾರೆ. ಇಲ್ಲಿ ಸಾಯುವುದು ಎಂದರೆ ಸ್ಥಿತಿಯು ಕೆಳಗೆ ಇಳಿಯುವುದು, ಮಾಯೆಯಿಂದ ಸೋಲುವುದು, ಸಮಾಪ್ತಿಯಾಗಿ ಬಿಡುತ್ತಾರೆ. ಮೊದಲು ಆಶ್ಚರ್ಯವಾಗಿ ಕೇಳುತ್ತಾರೆ, ಅದೇ ರೀತಿ ನಡೆಯುತ್ತಾರೆ, ಅನ್ಯರಿಗೂ ತಿಳಿಸುತ್ತಾರೆ. ನಂತರ ಅಹೋ ಮಾಯೆ ನಿನಗೆ ವಶವಾಗಿ ವಿಚ್ಛೇದನವನ್ನು ಕೊಟ್ಟು ಓಡಿ ಹೋಗುತ್ತಾರೆ. ಇದರ ಮೇಲೆಯೇ ಕೌರವರ ಮತ್ತು ಪಾಂಡವರ ಯುದ್ಧವನ್ನು ತೋರಿಸಿದ್ದಾರೆ. ಮತ್ತೆ ಅಸುರರು ಮತ್ತು ದೇವತೆಗಳ ಯುದ್ಧವನ್ನು ತೋರಿಸಿದ್ದಾರೆ. ಒಂದು ಯುದ್ಧವನ್ನು ತೋರಿಸಬೇಕಲ್ಲವೇ? ಎರಡೇಕೆ? ತಂದೆಯು ತಿಳಿಸುತ್ತಾರೆ, ಇದು ಇಲ್ಲಿಯ ಮಾತಾಗಿದೆ. ಸ್ಥೂಲವಾದ ಯುದ್ಧವಂತೂ ಹಿಂಸೆಯಾಗಿ ಬಿಡುತ್ತದೆ. ಇಲ್ಲಂತೂ ಇದು ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವಾಗಿದೆ. ನೀವೀಗ ಡಬಲ್ ಅಹಿಂಸಕರಾಗುತ್ತೀರಿ. ನಿಮ್ಮದ್ದು ಯೋಗ ಬಲದ ಮಾತಾಗಿದೆ. ಆಯುಧಗಳಿಂದ ನೀವು ಯಾರಿಗೂ ಏನೂ ಮಾಡುವುದಿಲ್ಲ. ಆ ಶಕ್ತಿಯು ಕ್ರಿಶ್ಚಿಯನ್ನರಲ್ಲಿ ಬಹಳ ಇದೆ. ರಷ್ಯಾ ಮತ್ತು ಅಮೆರಿಕದವರು ಇಬ್ಬರೂ ಸಹೋದರರಾಗಿದ್ದಾರೆ. ಇವರಿಬ್ಬರದ್ದು ಬಾಂಬುಗಳನ್ನು ತಯಾರಿಸುವ ಸ್ಪರ್ಧೆಯಾಗಿದೆ. ಇಬ್ಬರೂ ಒಬ್ಬರಿನ್ನೊಬ್ಬರಿಗಿಂತ ಶಕ್ತಿಶಾಲಿಗಳಾಗಿದ್ದಾರೆ. ಅವರಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ, ಒಂದು ವೇಳೆ ಇಬ್ಬರೂ ಸೇರಿದರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಬಹುದು. ಆದರೆ ಬಾಹುಬಲದಿಂದ ವಿಶ್ವದ ರಾಜ್ಯವನ್ನು ಪಡೆಯುವುದು ನಿಯಮವಿಲ್ಲ. ಎರಡು ಬೆಕ್ಕುಗಳು ಪರಸ್ಪರ ಕಚ್ಚಾಡಿದವು. ನಡುವೆ ಕೋತಿಯು ಬಂದು ಬೆಣ್ಣೆಯನ್ನು ತಿಂದು ಹೋಯಿತೆಂದು ಕಥೆಯನ್ನು ತೋರಿಸುತ್ತಾರೆ. ಇವೆಲ್ಲ ಮಾತುಗಳನ್ನು ಈಗ ತಂದೆಯು ತಿಳಿಸಿಕೊಡುತ್ತಾರೆ. ಇದು ಇವರಿಗೇನು ಗೊತ್ತಿರಲಿಲ್ಲ. ಈ ಚಿತ್ರಗಳನ್ನು ತಂದೆಯೇ ದಿವ್ಯ ದೃಷ್ಟಿಯಿಂದ ಮಾಡಿಸಿದ್ದಾರೆ ಮತ್ತು ಈಗ ತಿಳಿಸುತ್ತಿದ್ದಾರೆ. ಪರಸ್ಪರ ಅವರು ಕಚ್ಚಾಡುತ್ತಾರೆ. ನಡುವೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ನೀವು
ಪಡೆಯುತ್ತೀರಿ. ಅವರಿಬ್ಬರೂ ರಷ್ಯಾ ಅಮೆರಿಕ ಬಹಳ ಶಕ್ತಿಶಾಲಿಗಳಾಗಿದ್ದಾರೆ. ಎಲ್ಲಿ ನೋಡಿದರಲ್ಲಿ ಪರಸ್ಪರ ಯುದ್ಧವನ್ನು ತಂದಿಡುತ್ತಾರೆ. ನಂತರ ಮಧ್ಯ ಪ್ರವೇಶ ಮಾಡಿ ಸಹಯೋಗವನ್ನು ಕೊಡುತ್ತಿರುತ್ತಾರೆ. ಏಕೆಂದರೆ ಅವರದ್ದು ಸಹ ಜಬರ್ದಸ್ತ್ ವ್ಯಾಪಾರವಾಗಿದೆ. ಯಾವಾಗ ಎರಡು ಬೆಕ್ಕುಗಳಂತೆ ಪರಸ್ಪರ ಕಚ್ಚಾಡುವರೋ ಆಗ ಇವರ ಅಣ್ವಸ್ತ್ರಗಳು ಕೆಲಸಕ್ಕೆ ಬರುತ್ತವೆ. ಆದ್ದರಿಂದಲೇ ಪರಸ್ಪರ ಇಬ್ಬರಿಗೂ ಜಗಳವಿಟ್ಟು ನೋಡುತ್ತಾರೆ. ಮೊದಲು ಹಿಂದೂಸ್ತಾನ ಮತ್ತು ಪಾಕಿಸ್ತಾನವು ಬೇರೆ ಬೇರೆಯಾಗಿರಲಿಲ್ಲ, ಒಟ್ಟಿಗೆ ಇದ್ದವು. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಯೋಗ ಬಲದಿಂದ ವಿಶ್ವದ ಮಾಲೀಕರಾಗಬೇಕೆಂದು ಈಗ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ. ಪರಸ್ಪರ ಅವರು ಹೊಡೆದಾಡುತ್ತಾರೆ. ನಡುವೆ ಬೆಣ್ಣೆಯನ್ನು ನೀವು ತಿನ್ನುತ್ತೀರಿ. ಬೆಣ್ಣೆ ಎಂದರೆ ವಿಶ್ವದ ರಾಜ್ಯ ಭಾಗ್ಯವು ನಿಮಗೆ ಸಿಗುತ್ತದೆ ಮತ್ತು ಬಹಳ ಸುಲಭ ರೀತಿಯಲ್ಲಿ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಖಂಡಿತ ಪವಿತ್ರರಾಗಬೇಕಾಗಿದೆ. ಪವಿತ್ರರಾಗಿ ಪವಿತ್ರ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಅದಕ್ಕೆ ವೈಸ್ಲೆಸ್ ವರ್ಲ್ಡ್, ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಪ್ರತಿಯೊಂದು ವಸ್ತು ಸತೋ ಪ್ರಧಾನ, ಸತೋ ರಜೋ ತಮೋದಲ್ಲಿ ಅವಶ್ಯವಾಗಿ ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮಲ್ಲಿ ಈ ಬುದ್ಧಿ ಇರಲಿಲ್ಲ, ಏಕೆಂದರೆ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ಭಕ್ತಿ ಎಂದರೆ ಅಜ್ಞಾನ ಅಂಧಕಾರ. ಇದು ಸಹ ಮೊದಲು ನಿಮಗೆ ತಿಳಿದಿರಲಿಲ್ಲ. ಕಲಿಯುಗವು ಇನ್ನೂ 40,000 ವರ್ಷಗಳ ಕಾಲ ನಡೆಯುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ ಯಥಾರ್ಥವಾಗಿ ಈಗ ನೀವು ತಿಳಿದುಕೊಂಡಿದ್ದೀರಿ. ಒಂದು ವೇಳೆ 40,000 ವರ್ಷಗಳು ಇದ್ದಿದ್ದೇ ಆದರೆ ಅದು ಪೂರ್ಣವಾದ ನಂತರ ಮತ್ತೇನಾಗುವುದು, ಇದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದಲೇ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆಂದು ಹೇಳಲಾಗುತ್ತದೆ. ಭಕ್ತಿಯು ಅಜ್ಞಾನವಾಗಿದೆ. ಒಬ್ಬರೇ ತಂದೆಯು ಜ್ಞಾನಸಾಗರನಾಗಿದ್ದಾರೆ. ನೀವು ಜ್ಞಾನ ನದಿಗಳಾಗಿದ್ದೀರಿ. ತಂದೆಯು ಬಂದು ನೀವು ಮಕ್ಕಳಿಗೆ ಅರ್ಥಾತ್ ಆತ್ಮಗಳಿಗೆ ಓದಿಸುತ್ತಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಇವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆಂದು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಇದಂತೂ ಬೇಹದ್ದಿನ ಮಾತಾಗಿದೆ. ಇವರು ಬೇಹದ್ದಿನ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ನಿಮ್ಮ ಪಾರಲೌಕಿಕ ತಂದೆಯಾಗಿದ್ದೇನೆ. ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ. ಬಾಬಾ ತಾವು ಅದೇ ಕಲ್ಪದ ಇಂದಿನ ತಂದೆಯಾಗಿದ್ದೀರೆಂದು ಮಕ್ಕಳು ಹೇಳುತ್ತೀರಿ. ತಂದೆಯು ಹೇಳುತ್ತಾರೆ, ನೀವು ಕಲ್ಪ ಕಲ್ಪವೂ ನನ್ನೊಂದಿಗೆ ಮಿಲನ ಮಾಡುತ್ತೀರಿ. ಅಂದಾಗ ತಂದೆಯು ಪರಮ ಆತ್ಮ ಸುಪ್ರೀಂ ಆಗಿದ್ದಾರೆ. ಅವರು ಬಂದು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಕಲಿಯುಗದ ಆಯಸ್ಸು 40,000 ವರ್ಷಗಳೆಂದು ಹೇಳಿರುವುದು ಸಂಪೂರ್ಣ ಸುಳ್ಳಾಗಿದೆ. 5,000 ವರ್ಷಗಳಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಒಪ್ಪುತ್ತೀರಿ, ಅರಿತುಕೊಳ್ಳುತ್ತೀರಿ. ನೀವು ಒಪ್ಪುವುದಿಲ್ಲವೆಂದಲ್ಲ. ಒಂದು ವೇಳೆ ತಂದೆಯ ಮಾತುಗಳನ್ನು ಒಪ್ಪದಿದ್ದರೆ ನೀವು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಈ ಧರ್ಮದವರಲ್ಲವೆಂದರೆ ಅವರು ಒಪ್ಪುವುದೂ ಇಲ್ಲ. ತಂದೆಯು ತಿಳಿಸಿದ್ದಾರೆ, ಎಲ್ಲವೂ ಭಕ್ತಿಯ ಮೇಲೆ ಆಧಾರಿತವಾಗಿದೆ. ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರಿಗೆ ಭಕ್ತಿಯ ಫಲವು ಸಿಗಬೇಕು. ಅವರಿಗೆ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ನಿಮಗೂ ತಿಳಿದಿದೆ, ನಾವೇ ದೇವತೆಗಳು ವಿಶ್ವದ ಮಾಲೀಕರಾಗುತ್ತೇವೆ. ಇನ್ನು ಕೆಲವು ದಿನಗಳು ಮಾತ್ರವೇ ಇದೆ. ಈ ಹಳೆಯ ಪ್ರಪಂಚದ ವಿನಾಶವನ್ನು ತೋರಿಸಿದ್ದಾರೆ. ಇನ್ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ. ಒಂದು ಗೀತೆಯೇ ಭಾರತದ ಧರ್ಮಶಾಸ್ತ್ರವಾಗಿದೆ. ಪ್ರತಿಯೊಬ್ಬರೂ ಧರ್ಮಶಾಸ್ತ್ರವನ್ನು ಓದಬೇಕು ಮತ್ತು ಆ ಧರ್ಮವು ಯಾರಿಂದ ಪ್ರಾರಂಭವಾಯಿತೆಂದು ಅರಿತುಕೊಳ್ಳಬೇಕು. ಹೇಗೆ ಕ್ರಿಶ್ಚಿಯನ್ನರು
ಕ್ರೈಸ್ತನ್ನು ತಿಳಿದುಕೊಂಡಿದ್ದಾರೆ, ಅವರನ್ನು ನಂಬುತ್ತಾರೆ ಮತ್ತು ಪೂಜಿಸುತ್ತಾರೆ. ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ, ಆದ್ದರಿಂದ ದೇವತೆಗಳನ್ನೇ ಪೂಜಿಸುತ್ತೀರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮನ್ನು ಹಿಂದೂ ಧರ್ಮದವರೆಂದು ಹೇಳಿಬಿಡುತ್ತಾರೆ. ನೀವು ಮಕ್ಕಳೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ನೀವು ರಾಜ ಋಷಿಗಳಾಗಿದ್ದೀರಿ, ಅವರು ಹಠಯೋಗದ ಋಷಿಗಳಾಗಿದ್ದಾರೆ. ರಾತ್ರಿ ಹಗಲಿನ ಅಂತರವಿದೆ. ಅವರ ಸನ್ಯಾಸವು ಕಚ್ಚಾ ಕ್ಷಣಿಕದ್ದಾಗಿದೆ, ಕೇವಲ ಮನೆ ಮಠವನ್ನು ಬಿಟ್ಟು ಹೋಗುವುದಾಗಿದೆ. ಆದರೆ ನಿಮ್ಮ ಸನ್ಯಾಸ ಅಥವಾ ವೈರಾಗ್ಯವು ಇಡೀ ಹಳೆಯ ಪ್ರಪಂಚವನ್ನೇ ಬಿಡುವುದಾಗಿದೆ. ಮೊಟ್ಟಮೊದಲು ತಮ್ಮ ಮನೆಗೆ ಹೋಗಿ, ನಂತರ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಬರುತ್ತೀರಿ. ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಈಗಂತೂ ಇದು ಪತಿತ ಹಳೆಯ ಪ್ರಪಂಚವಾಗಿದೆ. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ತಂದೆಯ ಮುಖಾಂತರ ಓದುತ್ತೀರಿ ಅಂದ ಮೇಲೆ ಇದು ಅವಶ್ಯವಾಗಿ ಸತ್ಯವಲ್ಲವೇ? ಇದರಲ್ಲಿ ನಿಶ್ಚಯವಾಗದಿರುವ ಮಾತೇ ಇಲ್ಲ. ಈ ಜ್ಞಾನವನ್ನು ತಂದೆಯೇ ಓದಿಸುತ್ತಾರೆ. ಆ ತಂದೆಯು ಶಿಕ್ಷಕನೂ ಆಗಿದ್ದಾರೆ, ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಸತ್ಯ ಸದ್ಗುರುವೂ ಆಗಿದ್ದಾರೆ. ಆ ಗುರುಗಳಂತೂ ಅರ್ಧದಲ್ಲಿಯೇ ಕೈಬಿಟ್ಟು ಹೊರಟು ಹೋಗುತ್ತಾರೆ. ಒಬ್ಬ ಗುರು ಹೋದರೆಂದರೆ ಇನ್ನೊಬ್ಬರನ್ನು ಗುರುವನ್ನಾಗಿ ಮಾಡುತ್ತಾರೆ. ಅವರ ಶಿಷ್ಯರನ್ನು ಆ ಸ್ಥಾನದಲ್ಲಿ ಕುಳ್ಳರಿಸುತ್ತಾರೆ. ಇಲ್ಲಂತೂ ತಂದೆ ಮತ್ತು ಮಕ್ಕಳ ಮಾತಾಗಿದೆ. ಅವರದ್ದು ಗುರು ಮತ್ತು ಶಿಷ್ಯರ ಆಸ್ತಿಯ ಹಕ್ಕಿದೆ. ವಾಸ್ತವದಲ್ಲಿ ಆಸ್ತಿಯಂತೂ ತಂದೆಯದ್ದೇ ಬೇಕಲ್ಲವೇ? ಶಿವತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಶಿವರಾತ್ರಿ ಮತ್ತು ಕೃಷ್ಣನ ರಾತ್ರಿಯನ್ನು ಆಚರಿಸುತ್ತಾರೆ. ಶಿವನ ಜನ್ಮ ಪತ್ರಿಯಂತೂ ಇಲ್ಲ. ತಿಳಿಸುವುದಾದರೂ ಹೇಗೆ? ಅವರು ತಿಥಿ ತಾರೀಖಂತೂ ಇಲ್ಲ. ಕೃಷ್ಣನು ಮೊದಲ ನಂಬರಿನ ರಾಜಕುಮಾರನಾಗಿದ್ದಾರೆ. ಕೃಷ್ಣನ ತಿಥಿ ತಾರೀಖನ್ನು ತೋರಿಸುತ್ತಾರೆ. ದೀಪಾವಳಿಯನ್ನು ಆಚರಿಸುವುದು ಪ್ರಪಂಚದ ಮನುಷ್ಯರ ಕೆಲಸವಾಗಿದೆ. ನೀವು ಮಕ್ಕಳಿಗೆ ದೀಪಾವಳಿ ಇದೆಯೇ? ನಮ್ಮದು ಹೊಸ ವರ್ಷ, ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಈಗ ನೀವು ಆ ಹೊಸ ಪ್ರಪಂಚಕ್ಕಾಗಿಯೇ ಓದುತ್ತಿದ್ದೀರಿ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಆ ಕುಂಭಮೇಳದಲ್ಲಿ ಎಷ್ಟೊಂದು ಮಂದಿ ಮನುಷ್ಯರು ಹೋಗುತ್ತಾರೆ. ಅದು ನೀರಿನ ನದಿಗಳ ಬಳಿ ಸೇರುವ ಮೇಳವಾಗಿದೆ. ಎಷ್ಟೊಂದು ಮೇಳಗಳಾಗುತ್ತವೆ. ಅವರದ್ದು ಸಹ ಒಳಗೆ ಬಹಳ ಪಂಚಾಯಿತಿ ಇರುತ್ತದೆ. ಕೆಲವೊಮ್ಮೆ ಅವರದ್ದು ಪರಸ್ಪರವೇ ಬಹಳ ಜಗಳವಾಗಿ ಬಿಡುತ್ತದೆ. ಏಕೆಂದರೆ ದೇಹಾಭಿಮಾನಿಗಳಲ್ಲವೇ? ಇಲ್ಲಂತೂ ಜಗಳ ಮೊದಲಾದ ಮಾತೇ ಇಲ್ಲ. ತಂದೆಯು ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ: ಮಧುರಾತಿ ಮಧುರ ಮುದ್ದು ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ನಿಮ್ಮ ಆತ್ಮವು ಸತೋಪ್ರಧಾನವಿದ್ದದ್ದು ತಮೋಪ್ರಧಾನವಾಗಿದೆ. ತುಕ್ಕು ಹಿಡಿದಿದೆಯಲ್ಲವೇ? ಅದು ಯೋಗಾಗ್ನಿಯಿಂದಲೇ ಬಿಟ್ಟು ಹೋಗುತ್ತದೆ. ಅಕ್ಕಸಾಲಿಗರಿಗೆ ಇದು ಗೊತ್ತಿರುತ್ತದೆ. ತಂದೆಯನ್ನೇ ಪತಿತ ಪಾವನ ಎಂದು ಹೇಳುತ್ತಾರೆ. ಅಂದಾಗ ತಂದೆಯು ಸುಪ್ರೀಂ ಅಕ್ಕಸಾಲಿಗನಾದರೂ ಎಲ್ಲರ ಆತ್ಮಗಳಲ್ಲಿರುವ ತುಕ್ಕನ್ನು ತೆಗೆದು ಸತ್ಯ ಚಿನ್ನದ ಸಮಾನ ಮಾಡುತ್ತಾರೆ. ಹೇಗೆ ಚಿನ್ನವನ್ನು ಅಗ್ನಿಯಲ್ಲಿ ಹಾಕಲಾಗುತ್ತದೆ? ಇದು ಯೋಗ ಅರ್ಥಾತ್ ನೆನಪಿನ ಅಗ್ನಿಯಾಗಿದೆ. ಏಕೆಂದರೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ನೆನಪಿನ ಯಾತ್ರೆಯಿಂದಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ. ಎಲ್ಲರೂ ಸತೋಪ್ರಧಾನರಾಗುವುದಿಲ್ಲ. ಕಲ್ಪದ ಹಿಂದಿನ ಪ್ರಕಾರವೇ ಅದು ನಡೆಯುತ್ತಾ ಇರುತ್ತದೆ. ಬದಲಾಗಲು ಸಾಧ್ಯವಿಲ್ಲ. ಅದೇ ಸುತ್ತುತ್ತಿರುತ್ತದೆ. ತಂದೆಯು ತಿಳಿಸುತ್ತಾರೆ: ಮುಂದೆ ಹೋದಂತೆ ನಿಮಗೆ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ಮೊಟ್ಟಮೊದಲು ಈ ಮಾತನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಅವರು ಎಲ್ಲ ಆತ್ಮಗಳ
ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡಬೇಕಾಗಿದೆ. ಮನ್ಮನಾಭವದ ಅರ್ಥವೂ ಇದೇ ಆಗಿದೆ. ಬಾಕಿ ಕೃಷ್ಣ ಭಗವಾನುವಾಚವಂತೂ ಇಲ್ಲ. ಒಂದು ವೇಳೆ ಕೃಷ್ಣನು ಭಗವಂತನಾಗಿದ್ದರೆ ಎಲ್ಲರೂ ಕೃಷ್ಣನ ಬಳಿ ಬಂದು ಬಿಡುತ್ತಿದ್ದರು, ಎಲ್ಲರೂ ಅರಿತುಕೊಳ್ಳುತ್ತಿದ್ದರು. ಹಾಗಿದ್ದಾಗ ನನ್ನನ್ನು ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ಳುತ್ತಾರೆ. ಏಕೆ ಹೇಳುತ್ತಾರೆ? ಇದನ್ನು ತಂದೆಯೇ ತಿಳಿಸುತ್ತಾರೆ. ಆದ್ದರಿಂದ ಮನುಷ್ಯರಿಗೆ ಇದನ್ನು ಅರಿತುಕೊಳ್ಳುವುದರಲ್ಲಿ ಕಷ್ಟವಾಗುತ್ತದೆ. ಮೊದಲೂ ಸಹ ಇದೇ ರೀತಿಯಾಗಿತ್ತು. ನಾನೇ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದೇನೆ. ನಂತರ ಈ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಮರೆಯಾಗುತ್ತದೆ. ಮತ್ತೆ ತನ್ನ ಸಮಯದಲ್ಲಿ ಎಲ್ಲ ಶಾಸ್ತ್ರಗಳು ಅದೇ ಪ್ರಕಾರವಾಗಿ ರಚನೆಯಾಗುತ್ತದೆ. ಸತ್ಯಯುಗದಲ್ಲಿ ಒಂದು ಶಾಸ್ತ್ರವೂ ಇರುವುದಿಲ್ಲ. ಭಕ್ತಿಯ ಹೆಸರು ಗುರುತು ಇರುವುದಿಲ್ಲ. ಈಗಂತೂ ಭಕ್ತಿಯ ರಾಜ್ಯವಾಗಿದೆ. ಎಲ್ಲರಿಗಿಂತ ದೊಡ್ಡವರು ಶ್ರೀ ಶ್ರೀ 108 ಜಗದ್ಗುರು ಎಂದು ಕರೆಸಿಕೊಳ್ಳುವವರಿದ್ದಾರೆ. ಇಂದಿನ ಕಾಲದಲ್ಲಂತೂ 1008 ಎಂದು ಹೇಳಿಬಿಡುತ್ತಾರೆ. ವಾಸ್ತವದಲ್ಲಿ ಈ ಮಾಲೆಯು ಇಲ್ಲಿಯದ್ದಾಗಿದೆ. ಮಾಲೆಯನ್ನು ಜಪಿಸುತ್ತಾರೆ ಅಂದಾಗ ನಿಮಗೆ ಗೊತ್ತಿದೆ, ಅದರಲ್ಲಿರುವ ಹೂವು ನಿರಾಕಾರನಾಗಿದ್ದಾರೆ. ನಂತರ ಬ್ರಹ್ಮ ಸರಸ್ವತಿಯು ಜೋಡಿ ಮಣಿಗಳಾಗಿದ್ದಾರೆ. ಏಕೆಂದರೆ ಪ್ರವೃತ್ತಿ ಮಾರ್ಗದವರಲ್ಲವೇ ಪ್ರವೃತ್ತಿ ಮಾರ್ಗದವರು ನಿವೃತ್ತಿ ಮಾರ್ಗದವರನ್ನು ಗುರುಗಳನ್ನಾಗಿ ಮಾಡಿಕೊಂಡರೆ ಅವರು ಏನು ಕೊಡುತ್ತಾರೆ? ಹಠಯೋಗವನ್ನೇ ಕಲಿಯಬೇಕಾಗುತ್ತದೆ. ಅಲ್ಲಿ ಅನೇಕ ಪ್ರಕಾರದ ಹಠಯೋಗಗಳಿವೆ. ಈ ರಾಜಯೋಗವು ಒಂದೇ ಪ್ರಕಾರದ್ದಾಗಿದೆ. ನೆನಪಿನ ಯಾತ್ರೆಯು ಒಂದೇ ಆಗಿದೆ. ಇದಕ್ಕೆ ರಾಜಯೋಗವೆಂದು ಹೇಳಲಾಗುತ್ತದೆ. ಉಳಿದೆಲ್ಲವೂ ಹಠಯೋಗಗಳಾಗಿದೆ. ಶರೀರದ ಆರೋಗ್ಯಕ್ಕಾಗಿ ಈ ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ. ಮೊದಲು ಆತ್ಮ, ನಂತರ ಶರೀರ. ನೀವು ಮತ್ತೆ ತಮ್ಮನ್ನು ಆತ್ಮದ ಬದಲು ಶರೀರವೆಂದು ತಿಳಿದು ಉಲ್ಟಾ ಆಗಿಬಿಟ್ಟಿದ್ದೀರಿ. ಈಗ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಅಂತ್ಯಮತಿ ಸೋಗತಿಯಾಗುವುದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಅನಾದಿ ಅವಿನಾಶಿ ಮಾಡಲ್ಪಟ್ಟ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ದೇಹಿ ಅಭಿಮಾನಿಯಾಗಿ ಸಾಕ್ಷಿಯಾಗಿ ನೋಡಬೇಕಾಗಿದೆ. ತಮ್ಮ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕಾಗಿದೆ. ಈ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ. ಮಾಯೆಗೆ ಸೋಲಬಾರದು. ನೆನಪಿನ ಅಗ್ನಿಯಿಂದ ಪಾಪಗಳ ನಾಶ ಮಾಡಿ ಆತ್ಮವನ್ನು ಪಾವನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. ವರದಾನ: ದೀಪಾವಳಿಯಲ್ಲಿ ಯಥಾರ್ಥ ವಿಧಿಯಿಂದ ತಮ್ಮ ದೈವಿ ಪದವಿಯ ಆಹ್ವಾನ ಮಾಡುವಂತಹ ಪೂಜ್ಯ ಆತ್ಮಭವ. ದೀಪಾವಳಿಯಲ್ಲಿ ಮೊದಲು ಜನರು ವಿಧಿಪೂರ್ವಕವಾಗಿ ದೀಪವನ್ನು ಬೆಳಗಿಸುತ್ತಿದ್ದರು. ದೀಪವು ನಂದಿ ಹೋಗಬಾರದೆಂದು ಗಮನವನ್ನಿಡುತ್ತಿದ್ದರು. ಎಣ್ಣೆಯನ್ನು ಹಾಕುತ್ತಿದ್ದರು. ವಿಧಿಪೂರ್ವಕವಾಗಿ ಆಹ್ವಾನ ಮಾಡುವ ಅಭ್ಯಾಸದಲ್ಲಿರುತ್ತಿದ್ದರು. ಈಗಂತೂ ದೀಪಕ್ಕೆ ಬದಲು ಬಲ್ಬನ್ನು ಬೆಳಗಿಸಿ ಬಿಡುತ್ತಾರೆ. ದೀಪಾವಳಿಯನ್ನು ಆಚರಿಸುವುದಿಲ್ಲ. ಈಗಂತೂ ಮನೋರಂಜನೆಯಾಗಿ ಬಿಟ್ಟಿದೆ. ಆಹ್ವಾನದ ವಿಧಿ ಅಥವಾ ಸಾಧನವು ಸಮಾಪ್ತಿಯಾಗಿ ಬಿಟ್ಟಿದೆ. ಸ್ನೇಹವು ಸಮಾಪ್ತಿಯಾಗಿ ಕೇವಲ ಸ್ವಾರ್ಥವಷ್ಟೇ ಉಳಿದುಕೊಂಡಿದೆ. ಆದ್ದರಿಂದ ಯಥಾರ್ಥವಾಗಿ ದಾತ ರೂಪವಿರುವ ಲಕ್ಷ್ಮಿಯು ಯಾರ ಬಳಿಯೂ ಬರುವುದಿಲ್ಲ. ಆದರೆ ತಾವೆಲ್ಲರೂ ಯಥಾರ್ಥ ವಿಧಿಯಿಂದ ತಮ್ಮ ದೈವಿ ಪದವಿಯ ಆಹ್ವಾನ ಮಾಡುತ್ತೀರಿ. ಆದ್ದರಿಂದ ಸ್ವಯಂ ಪೂಜ್ಯ ದೇವಿ ದೇವತೆ ಆಗಿಬಿಡುತ್ತೀರಿ. ಸ್ಲೋಗನ್: ಸದಾ ಬೇಹದ್ದಿನ ವೃತ್ತಿ, ದೃಷ್ಟಿ ಮತ್ತು ಸ್ಥಿತಿ ಇದ್ದಾಗ ವಿಶ್ವ ಕಲ್ಯಾಣದ ಕಾರ್ಯವು ಸಂಪನ್ನವಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.